ಮ್ಯಾಂಡೇಟ್ರಿ. ನನಗೆ ಸ್ವಲ್ಪ ಕೆಲಸ ಇರೋದು, ಸೊ ಐ ಆಮ್ ಜಸ್ಟ್ ಗೋಯಿಂಗ್. ಇನ್ನೆಷ್ಟು ಸ್ವಲ್ಪ ದಿನ ಮಾತ್ರ ನಾನು ಇಲ್ಲಿ ಹತ್ರ ಇರ್ತೀನಿ ಕಾಲೇಜ್ಗೆ. ಆ್ಯಕ್ಚುಲಿ ಏನೋ ಪ್ರಿಂಟ್ ತೊಗೋಬೇಕಿತ್ತು ಅಂತ ನಾನು ಹೋಗ್ತಾ ಇರೋದು. ವೆದರ್ ಚೆನ್ನಾಗಿದೆ, ಜಾಕೆಟ್ ಇಲ್ಲದೆ ಎಲ್ಲ ಹೊರಗಡೆ ಬಂದುಬಿಟ್ಟಿದ್ದೀನಿ ನಾನು. ಅಂದರೆ ಇಲ್ಲಿಂದ ಇಲ್ಲಿಗೆ ಓಡಾಡ್ತೀನಲ್ಲ, ಸೊ ಚೆನ್ನಾಗಿದೆ. ದೂರ ಎಲ್ಲ ಹೋದರೆ ಆಗಲ್ಲ, ಒಂದಾದರೂ ಜಾಕೆಟ್ ಬೇಕು. ಸೊ ಲೆಟ್ಸ್ ಸಿ, ಇವತ್ತು ಏನೇನೋ ನಡೆಯೋದಿದೆ, ಎಲ್ಲ ಆಗಲಿ, ನೋಡೋಣ. ಏನು ಅಡ್ವೆಂಚರಸ್ ಗೊತ್ತಾ, ಇಲ್ಲಿ ರೂಮ್ಸು ಎಲ್ಲ ಖಾಲಿ ಮಾಡೋದು, ಹುಡ್ಕೋದು ಎಲ್ಲ. ಯಪ್ಪ, ನನಗಂತೂ ಒಂದೊಂದಲ್ಲ, ನೆನ್ನೆ ಊರೆಲ್ಲ ಸುತ್ತಬಿಟ್ಟಿದ್ದೀನಿ. ಆ ಸ್ಟೋರಿ ಹೇಳ್ತೀನಿ ಆಮೇಲೆ. ದಿನ ಪೂರ್ತಿ ನೆನ್ನೆ ನಾನು ಹೊರಗಡೆನೇ ಇದ್ದೆ. ಅದು ಏನು ಕಥೆನೋ ಏನೋ, ಒಂದು ಎಕ್ಸ್ಪೀರಿಯನ್ಸ್. ಲಾಸ್ಟಿಗೆ ಒಂದು ಚೆನ್ನಾಗಿರೋ ರೂಮ್ ಸಿಕ್ತು. ಐ ಥಿಂಕ್ ಟೆನೆನ್ಸಿ ಫಾರ್ಮ್ ಏನೋ ಫಿಲ್ ಮಾಡಬೇಕಿತ್ತು, ಅದಕ್ಕೆ ನಾನು ಪ್ರಿಂಟ್ ತೊಗೊಳಕ್ಕೆ ಬರ್ತಾಯಿದ್ದೀನಿ. ಗುಡ್ ಥಿಂಗ್ ಏನು ಅಂತಂದರೆ, ಇಲ್ಲಿ ನೀವು ಯೂನಿವರ್ಸಿಟಿಯಲ್ಲಿ ಓದ್ತಿರಲ್ಲ, ಅಲ್ಲೇ ಪ್ರಿಂಟ್ ತೊಗೋಬೋದು. ಅದು ಒಂದು ಈ ಸಿಸ್ಟಮ್ಸ್ ಎಲ್ಲ ಇದೆಯಲ್ಲ, ಇದನ್ನು ಯೂಸ್ ಮಾಡಿಕೊಂಡು ನಾವು ಪ್ರಿಂಟ್ ತೆಗಿಬೋದು. ಯಾರೂ ಇಲ್ಲ, ಆ್ಯಕ್ಚುಲಿ ನಾನೇ ಬೇಗ ಬಂದ್ಬಿಟ್ಟಿದ್ದೀನಿ. ಯಾರೂ ಇಲ್ಲ. ಟೈಮ್ ಎಷ್ಟು ಗೊತ್ತಾ, 8:20 ಆಗಿದೆ. ನಾನೇ ಬೇಗ ಬಂದ್ಬಿಟ್ಟಿದ್ದೀನಿ. ಕ್ಲೀನರ್ಸು ಬಂದಿದ್ದೀನಿ. ಸೊ ಇಲ್ಲಿ ಎಲ್ಲನೂ ಸ್ವಲ್ಪ ಕೇಳ್ತಲ್ಲ ಅನಿಸುತ್ತೆ. ಸೊ ಇಲ್ಲಿ ನಾನು ಈ ಸಿಸ್ಟಮ್ಗೆ ಅಪ್ಡೇಟ್ ಮಾಡಿ ಪ್ರಿಂಟ್ ತೊಗೊಂಡು ಸಿಗ್ತೀನಿ. ನನಗೆ ಒಂದು ಪ್ರಿಂಟ್ ತೆಗಿಯೋಕ್ಕೂ ಬರ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ಬರ್ತಿತ್ತು, ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರುತ್ತಲ್ಲ. ಸ್ಟಾರ್ಟಿಂಗ್ ಆಗಿ ಎಷ್ಟು ಆಡ್ಬಿಟ್ಟಿದ್ದೀನಿ. ಇವಾಗ ಹೋಗಿ ಇನ್ನೇನಿಲ್ಲ ಕೆಲಸ. ಐ ಮೀನ್ ಒಂದು ಟ್ರೈನಿಂಗ್ ಇದೆ, ಅದನ್ನು ಮಾಡ್ತೀನಿ ಅಫ್ಕೋರ್ಸ್. ಮುಗೀತು ಪ್ರಿಂಟ್ ತೊಗೊಂಡೆ. ಆ್ಯಂಡ್ ಇವಾಗ ಏನಿಲ್ಲ, ಅದನ್ನು ಫಿಲ್ ಮಾಡಿ ಸಾಯಂಕಾಲ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿಗೆ ಹೋಗಿ ಎಲ್ಲ ಡಾಕ್ಯುಮೆಂಟೇಷನ್ ಮುಗಿಸ್ತೀನಿ. ಆ್ಯಕ್ಚುಲಿ ನಾನು ನೆನ್ನೆ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ನೆನ್ನೆ ಯಾವುದು ಏನು ಅಂತ ಕನ್ಫರ್ಮ್ ಬೇರೆ ಇರಲಿಲ್ಲ. ನಾನೇ ಸ್ವಲ್ಪ 50-50 ಆ ಥರದ್ರಲ್ಲಿದ್ದೆ, ಏರಿಯಾ ನೋಡ್ತಾಯಿದ್ದೆ. ಸೊ ನಾನೇನು ಮಾಡೋಕ್ಕಾಗಲಿಲ್ಲ. ಇದನ್ನು ನಾನು ಡಾಕ್ಯುಮೆಂಟ್ ಮಾಡಬೇಕು ಅಂತ ಮಾಡ್ತಾ ಇರೋದು. ನೈಸ್. ಎಲ್ಲ ಒಬ್ಬಳೇ ಮಾಡ್ತಾಯಿದ್ದೀನಲ್ಲ, ನಂಗೆ ಸ್ವಲ್ಪ ವಿಯರ್ಡ್ ಅನಿಸ್ತಾ ಇದೆ ಒಂದೊಂದು ಸರಿ. ಅಯ್ಯೋ ಬೇಕಿತ್ತ ಅಂತಲೂ ಅನಿಸುತ್ತೆ. ಸುಮಾರು ಸಲ ಈ ಥರ ಅನಿಸುತ್ತೆ ಇಲ್ಲಿಗೆ ಬಂದಮೇಲೆ. ಬಟ್ ಅಡಲ್ಟಿಂಗ್ ಇದೆ ಇವಾಗ. ನಾವೆಲ್ಲ ದೊಡ್ಡವರಾದ್ಮೇಲೆ
ನಾವು ನಮ್ಮ ಪೇರೆಂಟ್ಸ್ನ ನೋಡ್ಕೊಳ್ಳೋ ಟೈಮಲ್ಲಿ ನಾವೇ ಇದನ್ನೆಲ್ಲ ಮಾಡಬೇಕಾಗುತ್ತೆ ಅಲ್ವಾ. ಸೊ ಕಲಿತಾ ಇರೋದು ಅಂತ ಸಮಾಧಾನ ಮಾಡಿಕೊಂಡು ಇದ್ದೀನಿ. ಸೊ ಎಸ್, ನೋಡೋಣ ಹೇಗಾಗುತ್ತೆ ಟುಡೇ. ಆಮೇಲೆ ಇವಾಗ ಸ್ವಲ್ಪ ಆ್ಯಕ್ಚುಲಿ ಒಂದು ಟ್ರೈನಿಂಗ್ ಇದೆ, ಅದನ್ನೆಲ್ಲ ನಾನು ಶೂಟ್ ಮಾಡೋಕ್ಕೆ ಹೋಗಲ್ಲ. ಐ ವಿಲ್ ಸಿ ಯು ಇನ್ ದ ಈವ್ನಿಂಗ್. ನಾನು ಇವಾಗಷ್ಟೇ ರೂಮಿಗೆ ಬಂದೆ. ಎಲ್ಲನೂ ಆ್ಯಕ್ಚುಲಿ ಸ್ವಲ್ಪ ಕ್ಲೀನಾಗಿದೆ ಆ್ಯಂಡ್ ಕೆಲವರು ಮೂವ್ ಆಗ್ತಾ ಇದ್ದಾರೆ, ಅಲ್ಲೆಲ್ಲ ಕ್ಲೀನಾಗಿದೆ. ಇವಾಗ ಅಂತ ಹೋಗಿ ಬೇಗ ಮೀಟಿಂಗ್ ಸ್ಟಾರ್ಟ್ ಆಗಿದೆ, ಹೋಗಬೇಕು. ನಾನು ಟೀ ಮಾಡ್ಕೊತಾ ಇದ್ದೀನಿ, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ. ಇದೇ ಜೀವನ. ಸಮ್ಮರಲ್ಲಿ ಆ್ಯಕ್ಚುಲಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ. ಇಲ್ಲಿ ಒಂದೊಂಥರ ವಿಚಿತ್ರವಾಗಿದೆ ವೆದರು. ಒಂದೊಂದು ಸಲ ತುಂಬ ಬಿಸಿಲಿರುತ್ತೆ, ಒಂದೊಂದು ಸಲ ಬಿಸಿಲೇ ಇರಲ್ಲ. ಆ್ಯಕ್ಚುಲಿ ಲಾಸ್ಟ್ ವೀಕೆಲ್ಲ ಎಷ್ಟು ಹ್ಯೂಮಿಡ್ ಆಗಿತ್ತು ಗೊತ್ತಾ, ಫುಲ್ ಹ್ಯೂಮಿಡಿಟಿ. ಬೆಂಗಳೂರಲ್ಲಿ 45-50 ತಡ್ಕೊತಾ ಇದ್ದೀವಿ, ಇಲ್ಲಿ ಆಗ್ತಾನೇ ಇಲ್ಲ. 20-22 ಬಂದ್ರೂ ಇಲ್ಲಿ ತಡ್ಕೊಳಕ್ಕಾಗಲ್ಲ. ಬಿಕಾಸ್ ನಾನು ಕೆಲವ್ರನ್ನ ಕೇಳ್ದಂಗೆ ಅವ್ರು ಹೇಳಿದ್ದು UK ಫುಲ್ is surrounded by seas, oceans ಅದೆಲ್ಲ. ಸೊ ಫುಲ್ ವಾಟರ್ ಬಾಡಿ ಇರೋದ್ರಿಂದ ಅರೌಂಡ್ ತುಂಬ ಹ್ಯೂಮಿಡ್ ಅನಿಸುತ್ತೆ. ಒಂಥರ ಈ ಗೋವಾಗೆ, ಉಡುಪಿಗೆ ಎಲ್ಲ ಹೋದರೆ ಹೀಗೆ ಬಾಡಿ ಸ್ಟಿಕ್ಕಿ ಅನಿಸುತ್ತಲ್ಲ, ಇಲ್ಲಿ ಅಷ್ಟು ಬಿಸಿಲು ಬಂದರೆ ಹಂಗೆ ಅನಿಸುತ್ತೆ. ಆ್ಯಂಡ್ ಇಟ್ ಇಸ್ ನಾಟ್ ನೈಸ್, ಸಫೋಕೇಟ್ ಮಾಡುತ್ತೆ. ಬಿಕಾಸ್ ಇಲ್ಲಿ ಮನೆಗಳೆಲ್ಲ ವೆಂಟಿಲೇಷನ್ ಅಷ್ಟಿಲ್ಲ, ಹೀಟ್ ಬಿಸಿ ಆಗಿರೋಕ್ಕೆ. ಆ್ಯಕ್ಚುಲಿ ಚಳಿ ಇರುತ್ತಲ್ಲ ಮೋಸ್ಟ್ ಆಫ್ ದ ಟೈಮ್, ಸೊ ಆ ಹೀಟ್ನ ಮೇಂಟೈನ್ ಮಾಡೋ ಥರ ಕಟ್ಟಿರ್ತಾರೆ, ಆ ಥರ ಡಿಸೈನ್ ಮಾಡಿರ್ತಾರೆ. ಬಟ್ ಈ ಬಿಸಿಲಿಗೆಲ್ಲ ಇದು ಪ್ರಿಪೇರೇ ಆಗಿಲ್ಲ. ಆ್ಯಂಡ್ ಕಾರ್ಪೆಟ್ ಎಲ್ಲ ಇರುತ್ತೆ, AC ಫ್ಯಾನ್ಸ್ ಏನೂ ಇರಲ್ಲ, ಸೀಲಿಂಗ್ ಫ್ಯಾನ್ ಇರಲ್ಲ, ಓನ್ಲಿ ಹೀಟರ್ ಇರುತ್ತೆ. ಕಷ್ಟ ಆಯಿತು. ನಾನು ಒಂದು ಫ್ಯಾನ್ ತೊಗೋಬೇಕು, ಬಟ್ ತೊಗೋಬೇಕಿತ್ತು. ಆದರೆ ಮತ್ತೆ ಮೂವ್ ಮಾಡೋವಾಗ ಯಾರು ಇದನ್ನೆಲ್ಲ ತೊಗೊಂಡು ಹೋಗ್ತಾರೆ, ಒಂದೇ ಸಲ ಬೇರೆ ರೂಮ್ಗೆ ಹೋದ್ಮೇಲೆ ತೊಗೊಳೋಣ ಅಂತ ಎಷ್ಟೊಂದು ವಿಚಾರ ನಾನು ತೊಗೊಂಡೇ ಇಲ್ಲ. ನೋಡಿ ಇವಾಗ ನಾನು ಒಬ್ಬಳೇ ಮೂವ್ ಮಾಡಬೇಕು. ಆ್ಯಕ್ಚುಲಿ ಕರೆದ್ರೆ ನಾನು ನನ್ನ ಫ್ರೆಂಡ್ನ ಕರಿತೀನಿ, ಗೊತ್ತಿಲ್ಲ ಅವರು ಓಕೆ ಅಂತಾರೋ ಇಲ್ಲ ಅಂತಾರೋ. ಬಟ್ ಸೊ ಈ ಥರ ಎಲ್ಲ ಮೂವ್ ಮಾಡುವಾಗ, ಟೆಂಪ್ರರಿ ಅಕಾಮಿಡೇಷನಲ್ಲಿರುವಾಗ ಎಷ್ಟು ಅಂತ ಡೆಕೋರೇಟ್ ಮಾಡೋಕ್ಕಾಗುತ್ತೆ ರೂಮ್ನ. ಇಟ್ ಈಸ್ ಅಗೇನ್ ನನಗೆ ಕೆಲಸ, ಈ ಬ್ಯುಸಿಯಲ್ಲಿ ಕೆಲಸ. ಸೊ ನಾನು ಅದನ್ನೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಸೊ ಜಾಸ್ತಿ ರ್ಯಾಂಟ್ ಮಾಡ್ತಾಯಿದ್ದೀನಿ, ಟೈಮ್ ಆಗೋಯ್ತು. ಐ ವಿಲ್ ಸಿ ಯು ಆಲ್ ಇನ್ ಸಮ್ ಟೈಮ್. One eternity later. Yeah. So, you. ಹಲೋ. ಸೊ ಇದು ನೆಕ್ಸ್ಟ್ ಡೇ ಆ್ಯಂಡ್ ಇವತ್ತು ಎಷ್ಟು ಕೆಲಸ ಇದೆ ಗೊತ್ತಾ. ಬೆಳಿಗ್ಗೆನೇ ಎದ್ದಿದ್ದೀನಿ. ಸೊ ಆ್ಯಕ್ಚುಲಿ ಇಲ್ಲಿ ಈ ಸ್ಟೂಡೆಂಟ್ ಅಕಾಮಿಡೇಷನಿಂದ ಎಲ್ಲರೂ ಮೂವ್ ಔಟ್ ಆಗ್ತಾಯಿದ್ದಾರಲ್ವ. ಸೊ ಅದು ಡೊನೇಷನ್ ಮಾಡೋ ಥರ, ಅಂತಂದರೆ ಏನಾದರೂ ಇವ್ರಿಗೆ ಬೇಡ ಅನ್ನುತ್ತಲ್ಲ, ಇವಾಗ ಬಟ್ಟೆ ಆಗಿರ್ಬೋದು, ಈ ಥರ ಚೇರ್ಸ್ ಅದೆಲ್ಲ. ಸೊ ಅಲ್ಲಿ ಡೊನೇಟ್ ಮಾಡಿದ್ರೆ ಬೇಕಾಗಿರೋರು ತೊಗೋತಾರೆ ಅಂತ. ನಾನು ಇಲ್ಲಿ ಟ್ರ್ಯಾಶ್ ರೂಮ್ ತೋರಿಸ್ತೀನಿ ನಿಮಗೆ ಇವತ್ತು. ಸೊ ಇದಿಷ್ಟು ಅಕಾಮಿಡೇಷನ್ಸ್ ಎಷ್ಟಿದೆ ಆ ಕಡೆ ಎಲ್ಲ ಇದೆ, ಅದೆಲ್ಲದಕ್ಕೂ ಸೇರಿ ಒಂದೊಂದು ಬ್ಲಾಕಲ್ಲಿ ಈ ಥರ ಟ್ರ್ಯಾಶ್ ರೂಮ್ ಇರುತ್ತೆ. ಆ್ಯಂಡ್ ಹೀಗೆಲ್ಲ ಇರುತ್ತೆ ಒಳಗಡೆ. ಯಾವುದು ಎಲ್ಲಿಗೆ ಸೇರುತ್ತೆ, ಫುಡ್ ವೇಸ್ಟಾ, ಕಾರ್ಡ್ಬೋರ್ಡ್ಸ್, ಆ ಥರದ್ದೆಲ್ಲ ನೋಡಿ ಹಾಕಬೇಕು. ಸೆಗ್ರಿಗೇಷನ್ ಕರೆಕ್ಟಾಗಿರಬೇಕು, ಇಲ್ಲ ಅಂತಂದರೆ ಸರಿಗೆ ಹಿಡಿತಾರೆ. ಸೊ ಇವತ್ತು ನಂದು ಫೈನಲ್ ಡೇ. ಮೂವ್ ಆಗ್ತಾ ಇದ್ದೀನಿ. ನಿನ್ನೆ ಹೋಗಿ ಎಲ್ಲ ತುಂಬ ಡಿಫ್ರೆಂಟ್ ಅನಿಸ್ತಾ ಇದೆ ನನಗಂತೂ ಫೀಲಿಂಗು. ಬಿಕಾಸ್ ಎಲ್ಲ ಫಸ್ಟ್ ಟೈಮ್ ಮಾಡಿದೆ ನಾನು. ಅದೇನದು ರೂಮ್ ನೋಡೋದು, ಏರಿಯಾ ನೋಡೋದು, ಒಂದ್ರ ಜೊತೆ ಮಾತಾಡೋದು, ಮತ್ತು ರೆಂಟ್ ಕಟ್ಟೋದು ಎಲ್ಲ ನಾನೇ ಮಾಡಿದ್ನಲ್ಲ. ಸೊ ನನಗೆ ಒಂಥರ ದೊಡ್ಡೋಳಾಗ್ಬಿಟ್ಟಿದ್ದೀನಿ ಅನ್ನೋ ಥರ ಅನಿಸ್ತಾ ಇದೆ ನನಗೆ. ಸೊ ಐ ವಿಲ್ ಮಿಸ್ ದಿಸ್ ಪ್ಲೇಸ್. ಎಲ್ಲದಕ್ಕಿಂತ ಇಲ್ಲಿ ಮಿಸ್ ಮಾಡ್ಕೊಳ್ಳೋದು ನಾನು ಕಾಲೇಜಿಗೆ ತುಂಬ ಹತ್ರ ಇತ್ತಲ್ವ, ಜಸ್ಟ್ ಒಂದು 1 ಮಿನಿಟ್ ವಾಕಲ್ಲಿ. ಸೊ ಅದು ನನಗೆ ಅನಿಸುತ್ತೆ ಸ್ವಲ್ಪ. ಬಟ್
ಇಟ್ಸ್ ಓಕೆ. ಇನ್ನೂ ಸೇಫರ್ ಪ್ಲೇಸ್ ಸಿಕ್ತು ನನಗೆ, ಇನ್ನೂ ಚೆನ್ನಾಗಿರೋ ಜನ ಇರೋದಲ್ಲಿ. ಸೊ ನಿನ್ನೆ ಹೋಗಿ ಎಲ್ಲ ಫೈನಲ್ ಮುಗಿಸ್ಕೊಂಡು ಬಂದಿದ್ದಾಯಿತು. ನಿನ್ನೆ ನಾನು ಅಷ್ಟು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನನಗೆ ಎಲ್ಲದಕ್ಕೂ ಸ್ವಲ್ಪ ಕನ್ವೀನಿಯೆಂಟಾಗಿತ್ತು ಅಂತಂದರೆ, ನಾನೊಂದು 10 ನಿಮಿಷ ವಾಕ್ ಮಾಡಿದ್ರೆ ಅಲ್ಲಿ ನಾನು ಹಳೆ ಬ್ಲಾಗ್ಸಲ್ಲಿ ನೋಡಿರ್ತೀರ, ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ದೊಡ್ಡ ಸೂಪರ್ ಮಾರ್ಕೆಟು, ಇಂಡಿಯನ್ ವೆಜಿಟೇಬಲ್ಸ್ ಏನು ಬೇಕು ಎಲ್ಲ ಅಲ್ಲೇ ಸಿಗ್ತಾಯಿತ್ತು. ಬಟ್ ಇವಾಗ ಹಾಗಲ್ಲ, ಜಾಗ ಚೇಂಜ್ ಮಾಡ್ತಾಯಿದ್ದೀನಲ್ಲ, ಸೊ ಅಲ್ಲಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಸೊ ಈ ಥರ ಒಂದೊಂದು ಜಾಗಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ವಾವ್, ಏನು ಚೆನ್ನಾಗಿದೆ ನೋಡಿ ಈ ಕಾರ್, ಪೋರ್ಷೆ ಸಾಕಾಗಿದೆ. ನನಗೆ ಕಾರ್ಸ್ ಅಂದರೆ ಕ್ರೇಜ್, ಅದೇನೋ ಹುಡುಗರಿಗಿರುತ್ತೆ ಕ್ರೇಜು, ಬಟ್ ನನಗೆ ಸ್ವಲ್ಪ ಜಾಸ್ತಿ ಕ್ರೇಜು ಓಡ್ಸೋಕ್ಕೆ. ಮತ್ತು ಅಲ್ಲಿ ನೋಡಿ ಎಷ್ಟು ಸೂಪರ್ ಕಾರ್ಸ್, ಎಸ್ಪೆಷಲಿ ಈ ಸಮ್ಮರ್ ಟೈಮಲ್ಲಿ ಏನು ಮಾಡ್ತಾರೆ ಗೊತ್ತಾ ಇವರೆಲ್ಲ, ಅದನ್ನು ರೂಫೆಲ್ಲ ಓಪನ್ ಮಾಡಿಕೊಂಡು, ಸಣ್ಣ ರೂಫಲ್ಲ ನಾನು ಹೇಳ್ತಾ ಇರೋದು, ನನಗೆ ಅದನ್ನು ಏನಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಬಂದಿದ್ದು ಫ್ಯಾನ್ ತೊಗೋಬೇಕು, ಇಲ್ಲಿ ಸಿಗುತ್ತೆ ಅಂತ ಕೇಳಿದ್ದೀನಿ. ಬಟ್ ಸ್ಟಾಕ್ ಇದೆಯಲ್ಲ ಗೊತ್ತಿಲ್ಲ. ಆಲ್ರೆಡಿ 2 ಸಲ ಬಂದು ಹೋಗಿದ್ದೆ, ಸ್ಟಾಕ್ ಇರಲಿಲ್ಲ. ಇಲ್ಲಿ ನೋಡಿ ಏನೋ ಇಂಟ್ರೆಸ್ಟಿಂಗ್ ನೋಡಿದೆ ನಾನು, ಚಾಪೆ. ಚಾಪೆ ಇದೆ, ಇಲ್ಲೇನೇನೋ ಇದೆ. ಫ್ಯಾನ್ ಮಾತ್ರ ಇಲ್ವಂತೆ. ನನಗೆ ಗೊತ್ತಿಲ್ಲ, ಫ್ಯಾನ್ ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡಬೇಕಾ ಅಂತ. ನಂಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಕ್ಕೆ ಕ್ವಾಲಿಟಿ ಇಶ್ಯೂಸ್ ಏನಾದರೂ ಇರುತ್ತಾ ಅಂತ ಒಂದು ಭಯ. ನೋಡಿ ಇಲ್ಲಿ ಚಾಪೆ, ಒಂದು ಚಾಪೆಗೆ 18 ಪೌಂಡ್ಸ್. ಅದು ಲೆಕ್ಕ ಹಾಕ್ಕೊಳ್ಳಿ, 18 ಪೌಂಡ್ಸ್ ಇಂಟು INR ಎಷ್ಟಾಗುತ್ತೆ ಅಂತ. ಯಪ್ಪ ದೇವ್ರೆ. ಓಕೆ, ಆ್ಯಕ್ಚುಲಿ ಇದನ್ನು ಎಕ್ಸಾಕ್ಟ್ಲಿ ಈ ಥರ ಲಿಫ್ಟ್ ನೋಡಿದ್ರೆ ನನಗೆ ಬಿಗ್ ಬಜಾರ್ ಅದೆಲ್ಲ ನೆನಪಾಗಲ್ಲ. ನಮ್ಮ ಮನೆ ಹತ್ರ ಒಂದು ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರ್ಸ್ ಅಂತ ಆವಾಗ ಬರ್ತಿತ್ತಲ್ಲ ಸೂಪರ್ ಮಾರ್ಕೆಟ್ಸ್, ಅದು ಅಲ್ಲಿ ನಾವು ಅಪ್ಪ ಕರ್ಕೊಂಡು ಹೋಗೋರು ಚಿಕ್ಕ ವಯಸ್ಸಲ್ಲಿ. ಅಲ್ಲಿ ಒಂದು ಆಲ್ಮಂಡ್ ಚಾಕ್ಲೇಟ್ ಏನೋ ಸಿಗುತ್ತೆ, ಸಕ್ಕತ್ತಾಗಿರೋದು. ಬಟ್ ಇವಾಗ ಅದು ಸಿಗುತ್ತೋ ಇಲ್ವೋ, ಐ ಆಮ್ ನಾಟ್ ಶ್ಯೂರ್. ಸೊ ಅದು ನೆನಪಾಗುತ್ತೆ ನನಗೆ ಇಲ್ಲಿ ಬಂದಾಗಲೆಲ್ಲ. ಸೊ ಬಂದಿದ್ದೀವಿ, ಇಲ್ಲೂ ಫ್ಯಾನ್ ಹುಡ್ಕೊಂಡು ಬೇರೆ ಅಂಗಡಿಗೆ ಮತ್ತೆ ಸಿಗುತ್ತಾ ಇಲ್ಲ ನೋಡೋಣ. ಸೊ ನಾನು ಹೋಗಿದ್ದು ಬೇರೆ ವಿಷಯಕ್ಕೆ, ಆಗಿದ್ದೇ ಬೇರೆ ವಿಷಯ. ಫ್ಯಾನ್ ತೊಗೋಬೇಕು ಅಂತ ಹೋಗಿದ್ದು. ಯಾಕೆ ಅಂತಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೆದರ್ ಅಷ್ಟೇ. ಬಟ್ ಮತ್ತೆ ಈ ವೀಕ್ 3rd ಹೀಟ್ ವೇವ್ ಬರ್ತಾಯಿದೆ. ಹೀಟ್ ವೇವ್ ಇಲ್ಲಿ ತಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಬಿಕಾಸ್ ಇಲ್ಲಿನ ಮನೆಗಳೆಲ್ಲ ಸ್ವಲ್ಪ ಹೀಟ್ನ ಹಿಡ್ಕೊಳ್ಳೋ ಥರ ಮಾಡಿರ್ತಾರೆ, ಡಿಸೈನ್ ಮಾಡಿರ್ತಾರೆ. ಮತ್ತು ಅದೇ ಕಾರ್ ಬಂತು. ನಂಗೆ ಆ ಕಾರ್ ತುಂಬ ಇಷ್ಟ, ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಸಮ್ಮರ್ಸಲ್ಲಿ ತುಂಬ ಚೆನ್ನಾಗಿ ಸೂಪರ್ ಕಾರ್ಸ್ ಎಲ್ಲ ಹೊರಗಡೆ ತೆಗಿತಾರೆ. ರೂಫ್ ಓಪನ್ ಮಾಡಿಕೊಂಡು ಡ್ರೈವ್ ಮಾಡೋದು ಎಲ್ಲ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ತಾರೆ ಸಮ್ಮರ್ ಅಂತಂದರೆ. ಸೊ 20 ಮೇಲೆ ಅಂತಂದರೆ 23 ಡಿಗ್ರೀಸು 25 ಡಿಗ್ರೀಸು ತಡ್ಕೊಳ್ಳೋಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಫ್ಯಾನ್ ತೊಗೋಬೇಕು ಅಂತ ಹೋಗಿದ್ದು. ನೋಡಿದ್ರೆ ಎಲ್ಲೂ ಸ್ಟಾಕ್ ಇಲ್ಲ. ಅಂದರೆ ಅರ್ಥ ಮಾಡ್ಕೋಬೇಕು ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಸೊ ನಾನು ಮತ್ತೆ ಬಂದು ಎಲ್ಲ ನನಗೆ ಒಂದು ಆನ್ಲೈನ್ ಟ್ರೈನಿಂಗ್ ನಡೀತಾ ಇದೆ ಗೌರ್ಮೆಂಟ್ ಕಡೆಯಿಂದ. ಸೊ ಅದಕ್ಕೆ ಇದು ಅದು ಎಲ್ಲ ಮಿಕ್ಸ್ ಆಗ್ತಾಯಿದೆ. ಇಲ್ಲ ಅಂತಂದರೆ ಬರೀ ಪ್ಯಾಕಿಂಗ್ ಆ್ಯಂಡ್ ಶಿಫ್ಟಿಂಗ್ ಮಾಡ್ಬೋದು. ಸೊ ನಾನು 2 ದಿನದಿಂದ ನೈಟ್ ಪ್ಯಾಕಿಂಗೇ ಮಾಡ್ತಾಯಿದ್ದೀನಿ. ನಿದ್ದೆ ಇಲ್ಲ, ಏನೂ ಇಲ್ಲ. ಇವಾಗ ಆ್ಯಕ್ಚುಲಿ ಕ್ಯಾಬ್ ಬುಕ್ ಮಾಡಿ ಶಿಫ್ಟ್ ಮಾಡಬೇಕು ಅಂದ್ಕೊಂಡೆ. ಬಟ್ ನಂಗೆ ಗೊತ್ತಿರೋರೊಬ್ಬರ ಹತ್ರ ಕಾರ್ ಇತ್ತು, ಅವರೇ ಬರ್ತೀನಿ ಅಂತ ಹೇಳಿದ್ರು. ನಾನು ಕೇಳಲಿಲ್ಲ, ಅವರೇ ಬರ್ತೀನಿ ಅಂದರು. ಸರಿ ಆಯಿತು. ನನಗೆ ಅನಿಸುತ್ತೆ ಇದೆಲ್ಲ ಕರ್ಮ ಅಂತ. ಯಾಕೆ ಅಂತಂದರೆ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯೆಲ್ಲ ನಮ್ಮ ಅಪ್ಪ ಹತ್ರ ಕಾರಿದೆ. ಸೊ ಎಲ್ಲರೂ ಅದನ್ನು ಚೆನ್ನಾಗಿ ಯೂಸ್ ಮಾಡ್ತಾರೆ, ಆಯಿತಾ. ನಾನು ನೆಗೆಟಿವ್ ವೇಯಲ್ಲಿ ಹೇಳ್ತಾ ಇಲ್ಲ, ನಾನು ಜನರಲಿ ಹೇಳ್ತಾ ಇರೋದು.
ಅಲ್ಲಿ ನಾವು ಯಾರಿಗೋ ಹೆಲ್ಪ್ ಮಾಡ್ತೀವಿ ಕಾರಲ್ಲಿ, ಅಂದರೆ ಯಾರಿಗೋ ಒಬ್ರಿಗೆ ಡ್ರಾಪ್ ಕೊಡ್ತೀವಿ ಅಥವಾ ಮದುವೆಗೆ ಓಡಾಡ್ತೀವಿ, ಅವ್ರ ಜೊತೆಯಲ್ಲೇ ಅವ್ರ ಕೆಲಸಕ್ಕೆ ಓಡಾಡ್ತೀವಿ ಅಂತಂದಾಗ ದಿಸ್ ಈಸ್ ವಾಟ್ ಐ ಗೆಟ್ ಇನ್ ರಿಟರ್ನ್. ಇವಾಗ ನಾನು ಬೇರೆ ಕಂಟ್ರಿಲಿದ್ದೀನಿ, ನಾನು ಒಬ್ಬಳೇ ಮೇಲೆ ಕೆಳಗಡೆ ಒಂದು 10 ಸಲ ಹತ್ತಿ ಇಳಿದು ಒಂದು 20 ಸಲ ಗೇಟ್ ಓಪನ್ ಮಾಡಿಕೊಂಡು ಕ್ಯಾಬ್ ಹತ್ರ ಹೋಗಿ ಇಟ್ಟು ಬರ್ಬೋದು. ಬಟ್ ನಂಗೆ ಆ ಚಾನ್ಸೇ ಕೊಡಲಿಲ್ಲ. ಸೊ ನಂಗೆ ಅವ್ರು ತುಂಬ ಒಳ್ಳೆಯವ್ರು, ನಂಗೆ ಗೊತ್ತಿರೋರು. ಸೊ ಬರ್ತೀನಿ ಅಂತ ಹೇಳಿದ್ರು, ನಂಗೆ ಖುಷಿ ಆಯಿತು. ಅವರು ನಾನು ಆದರೂ ಅವ್ರಿಗೆಲ್ಲ ಕಷ್ಟ ಆಗಬಾರ್ದು ಅಂತ ಎಲ್ಲ ತಂದು ಕೆಳಗಡೆ ಇಟ್ಟಿದ್ದೀನಿ. ಇನ್ನೇನು ಒಂದು ದೊಡ್ಡ ಸೂಟ್ ಕೇಸ್ ಮಾತ್ರ ಮೇಲೆ ಇದೆ. ಸೊ ಅದೇ ನಂಗೆ ಅನಿಸೋದು, ಅಲ್ಲಿ ಎಲ್ಲೋ ಏನೋ ಹೆಲ್ಪ್ ಮಾಡಿರ್ತೀವಿ ಅಥವಾ ನಮ್ಗೆ ಅನಿಸುತ್ತೆ ಯಾರೂ ನೋಟಿಸ್ ಮಾಡ್ತಾ ಇರಲ್ಲ, ಅವ್ರು ಸುಮ್ಮನೆ ಯೂಸ್ ಮಾಡ್ಕೋತಾ ಇದ್ದಾರೆ ಅದು ಇದು ಅಂತ. ಬಟ್ ಇನ್ ರಿಟರ್ನ್ ನಮಗೆ ಅದು ಬರುತ್ತೆ, ಎಲ್ಲೂ ಹೋಗಲ್ಲ. ರಾಂಗ್ ಅಡ್ರೆಸ್ಗೆ ಪಾರ್ಸಲ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಕರೆಕ್ಟ್ ಅಡ್ರೆಸ್ಗೆ ಹೋಗಲೇಬೇಕು, ಇಲ್ಲ ಅಂತಂದರೆ ಅದು ರಿಟರ್ನ್ ಹೋಗುತ್ತೆ ಅಷ್ಟೇ. ಸೊ ದಿಸ್ ಈಸ್ ಒನ್ ಗುಡ್ ಎಕ್ಸಾಂಪಲ್ ನನಗೆ ರಿಯಲೈಸ್ ಆಗಿದ್ದು. ಸೊ ಐ ಆಮ್ ಹ್ಯಾಪಿ. ಈ ಥರ ಸಣ್ಣ ಪುಟ್ಟ ವಿಚಾರದಲ್ಲೂ ನಾವು ನೋಡ್ಕೋಬೇಕು, ನಮಗೆ ಹೇಗೆ ಎಲ್ಲ ವಾಪಸ್ ಬರುತ್ತೆ, ಒಳ್ಳೇದಾಗ್ತಾ ಇರುತ್ತೆ. ನಾವು ಯಾವಾಗೋ ಯಾರಿಗೋ ಹೆಲ್ಪ್ ಮಾಡಿರ್ತೀವಿ, ಅದು ಪಾರ್ಸಲ್ ಬಂದಿದೆ ಕರೆಕ್ಟ್ ಅಡ್ರೆಸ್ಗೆ ಅಂತ ನಾನು ಅಂದ್ಕೊಳ್ಳೋದು ಅಷ್ಟೇ. ಸೊ ಲೆಟ್ಸ್ ಗೋ, ಲೆಟ್ಸ್ ಸಿ. ಹೊಸ ರೂಮ್ ಆ್ಯಕ್ಚುಲಿ ನಾನು ಇವಾಗಿದ್ದೀನಲ್ಲ, ಅಷ್ಟು ಏನೂ ಇಲ್ಲ ಆ ರೂಮು, ಬಟ್ ಇಟ್ ಈಸ್ ನೈಸ್ ಫಾರ್ ಮೀ. ಜನ ಚೆನ್ನಾಗಿದ್ದಾರೆ, ಏರಿಯಾ ಸೇಫ್ ಆಗಿದೆ, ಏರಿಯಾ ಚೆನ್ನಾಗಿದೆ. ಆ್ಯಂಡ್ ನಾನು ಇಲ್ಲಿ ವಿಂಟರಲ್ಲೆಲ್ಲ ಸ್ವಲ್ಪ 4:30-3:00ಗೆ ಕತ್ಲಾಗುತ್ತಲ್ವ. ಸೊ ಆ ಟೈಮಲ್ಲಿ ಓಡಾಡೋಕ್ಕೆ ಎಲ್ಲ ನಾನು ಸೇಫಾಗಿ ನೋಡ್ಕೊಂಡಿರೋ ಜಾಗ ಅದು. ಲೆಟ್ಸ್ ಗೋ, ಲೆಟ್ಸ್ ಸಿ. ನನಗೆ ಈ ರೂಮ್ ಬಿಟ್ಟು ಹೋಗೋಕೆ ಒಂಥರ ಅನಿಸ್ತಾ ಇದೆ, ಬಟ್ ಸ್ಟಿಲ್ ಇಟ್ಸ್ ಓಕೆ, ವಿ ಹ್ಯಾವ್ ಟು ಚೇಂಜ್. ಇವಾಗ ಈ ರೂಮಿಗೆ ಬಂದಿದ್ದಕ್ಕೆ ನನಗೆ ತುಂಬ ಆಪರ್ಚುನಿಟೀಸ್ ಬಂತು ನಾನು ಇಲ್ಲಿಗೆ ಬಂದಮೇಲೆ. ಆ್ಯಕ್ಚುಲಿ ಹೇಳ್ತಾರೆ ಗೊತ್ತಾ, ಮೆನಿ ಡೋರ್ಸ್ ವಿಲ್ ಓಪನ್ ವೆನ್ ಯು ಟೇಕ್ ಒನ್ ರಿಸ್ಕ್ ಅಂತ. ಸೊ ನಾನು ನಂಬೋದು ಹಾಗೆ. ಇವಾಗ ಅಲ್ಲಿಗೆ ಹೋಗ್ತೀನಿ, ಅಲ್ಲಿಂದ ಇನ್ನೊಂದಷ್ಟು ಆಪರ್ಚುನಿಟೀಸ್ ಬರುತ್ತೆ. ಆ್ಯಂಡ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಹೋಗೋಣ. ಸಣ್ಣ ಬಿಟ್ಸ್ ತೊಗೋತೀನಿ. ಯಾಕೆ ಅಂತಂದರೆ ನಾನು ಯೂಟ್ಯೂಬ್ ವ್ಲಾಗ್ ಮಾಡೋದ್ರಿಂದ ಅವರೆಲ್ಲ ನನಗೆ ರ್ಯಾಗ್ ಮಾಡ್ತಾರೆ. ರ್ಯಾಗ್ ಅಂತಂದರೆ ನೆಗೆಟಿವ್ ಆಗಿ ರಾಗಲ್ಲ, ಸುಮ್ಮನೆ ರೇಗ್ಸೋದು ಅದೆಲ್ಲ ಮಾಡ್ತಾರೆ. ಸೊ ನಾನು ಸುಮ್ಮನೆ ಒಂದಷ್ಟು ಎಲ್ಲೆಲ್ಲ ಆಗುತ್ತೆ ಅದು ಕ್ಲಿಪ್ಸ್ ತೊಗೋತೀನಿ. ಲೆಟ್ಸ್ ಸಿ, ಲೆಟ್ಸ್ ಗೋ, ನೋಡೋಣ ಏನೇನಾಗುತ್ತೆ. ಸೊ ಆ್ಯಕ್ಚುಲಿ ತುಂಬ ಲಗೇಜ್ ಇದೆ. ನಾನು ಆದಷ್ಟು ಎಲ್ಲ ಅದನ್ನೇನಂತಾರೆ ಬ್ಯಾಗ್ಸಲ್ಲಿರೋದೆಲ್ಲ ತಂದು ಇಲ್ಲಿ ಇಟ್ಟಿದ್ದೀನಿ. ಸೂಟ್ ಕೇಸ್ ಮಾತ್ರ ಮೇಲಿದೆ. ಸೊ ಅವ್ರು ಬಂದಮೇಲೆ ತರಬೇಕು, ಬಿಕಾಸ್ ಅದು ತುಂಬ ದೊಡ್ಡದಾಗಿದೆ. ಸೊ ನಾನು ನೆಕ್ಸ್ಟ್ ಶಿಫ್ಟಿಂಗ್, ಅಲ್ಲಿಗೆ ಹೋಗಿ ಏನು ಮಾಡ್ತೀನಿ, ಯಾರ್ಯಾರು ಇರ್ತಾರೆ, ನನ್ನ ಫಸ್ಟ್ ಡೇ ಹೆಂಗಿರುತ್ತೆ, ನಿದ್ದೆ ಬರುತ್ತಾ ಇಲ್ವಾ, ನನಗೆ ಸ್ವಲ್ಪ ಕಷ್ಟ ಹೊಸ ಜಾಗದಲ್ಲಿ ಅಡ್ಜಸ್ಟ್ ಆಗೋಕ್ಕೆ. ಸೊ ಲೆಟ್ಸ್ ಸಿ ಏನಾಗುತ್ತೆ. ಎಲ್ಲದನ್ನೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನನ್ನ ಮೆಮರೀಸ್ಗೆ. ಆ್ಯಂಡ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತಂದರೆ ನೆಕ್ಸ್ಟ್ ಸಂಡೇ. ಸೊ ಯಾರು ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ತುಂಬ ಎಫರ್ಟ್ಸ್, ಆ್ಯಕ್ಚುಲಿ ತುಂಬ ಎಫರ್ಟ್ಸ್ ತೊಗೊಳುತ್ತೆ ಯೂಟ್ಯೂಬ್ ಮಾಡೋದು. ಸೊ ಅದಕ್ಕೆಲ್ಲ ಒಂದು ಥ್ಯಾಂಕ್ಸ್ ಹೇಳಿದಾಗ ನೀವು ವಿಡಿಯೋ ನೋಡ್ತೀರಾ ಗೊತ್ತಾ, ಥ್ಯಾಂಕ್ ಯು ಅನ್ನೋದು ಸಬ್ಸ್ಕ್ರೈಬ್. ಸೊ ಸಬ್ಸ್ಕ್ರೈಬ್ ಮಾಡಿಕೊಡಿ. ಐ ವಿಲ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. Bye bye.